ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೆ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಅನ್ಬೇಕಾ ಅಥವಾ ವಿಟಿ ಅನ್ಬೇಕಾ ಗೊತ್ತಿಲ್ಲ, ಆದ್ರೆ ಒಂದು ಬೈಟ್ ನ ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಿದೆಯಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರ ಮುಖಕ್ಕೆ ಮಸಿ ಬಳಿಯೋದಿದೆ. ಅದ್ರಲ್ಲಿ ಧನುಷ್ ಅವರು ಹಾಗೇನೆ ಗಿಲ್ಲಿ ಅವರು ಬನ್ಸಿನ ಬಳಿತಾ ಇದ್ದಾರೆ. ಧನುಷ್ ಅವರು ಮತ್ತೆ ಗಿಲ್ಲಿ ಅವರು ಆಲ್ಮೋಸ್ಟ್ ಸೇಮ್ ರೀಸನ್ ಅನ್ನೇ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಹಿಂದಿನ ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ ಅಶ್ವಿನಿ ಗೌಡ ಅವರು ಮ್ಯಾನುಪ್ಲೇಟ್ ಮಾಡಿ ಹೇಳ್ತಾರೆ, ರಕ್ಷಿತಾ ಅವರು ಕಲಾವಿದರಿಗೆ ಅವಮಾನ ಮಾಡಿದ್ರು ಅಂತ ಹೇಳ್ತಾರೆ. ಅದ್ ಮ್ಯಾನುಪ್ಲೇಟ್ ಮಾಡಿದ್ದಂತ್ರು ಎಲ್ರಿಗೂ ಗೊತ್ತಿತ್ತು. ಯಾಕಂದ್ರೆ ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಅವರು ಹೇಳಿದ್ ಏನಪ್ಪಾ ಅಂದ್ರೆ, ನಿಮ್ ಆಕ್ಟಿಂಗ್ ನ ಸೀರಿಯಲ್ ಅಲ್ಲಿ ಮಾಡಿ ಇಲ್ಲಿ ಬಂದ್ಬಿಟ್ಟು ನನ್ ಮುಂದೆ ಮಾಡ್ಬೇಡಿ ಅನ್ನೋ ರೀತಿ ಹೇಳಿದ್ರು. ಆದ್ರೆ ನೀನು ಆಕ್ಟಿಂಗ್ ಮಾಡೋರ್ಗೆ ಕಲಾವಿದರಿಗೆ ಅವಮಾನ ಮಾಡ್ತಾ ಇದೀಯ ಅಂತ ಮ್ಯಾನುಪ್ಲೇಟ್ ಮಾಡಿದ್ರು. ಅದ್ರ ಜೊತೆಗೇನೆ ಇನ್ನೊಂದ್ ಜಾಸ್ತಿನೇ ಟಾಪಿಕ್ ಬಂದಿದ್ದೇನಪ್ಪಾ ಅಂದ್ರೆ, ಆಚೆ ಕಡೆ ಓಡಾಡ್ತಿರೋದು ಯಾವ್ದಪ್ಪ ಅಂದ್ರೆ ಚಪ್ಲಿ ತೋರ್ಸಿದ್ದು. ರಕ್ಷಿತಾ ನನಗೆ 4 ಸಾಲ್ತಿ ಚಪ್ಲಿ ತೋರ್ಸಿದ್ರು, ಅಂದ್ರೂ ನಾನು ಸುಮ್ನೆ ಇದ್ದೆ ಅಂತ ಏನೋ ಹೇಳಿದ್ರು. ಬಟ್ ಅದ್ರ ಬಗ್ಗೆ ಯಾರಿಗೂನು ಕ್ಲಾರಿಟಿ ಸಿಕ್ಕಿರ್ಲಿಲ್ಲ. ಸೊ ರಕ್ಷಿತಾ ಮಾಡಿದಾಳ ಏನು ಅನ್ನೋದು ಅವ್ರ ಬಗ್ಗೆ ತುಂಬಾನೇ ಚರ್ಚೆ ನಡೀತಾ ಇತ್ತು. ಅದ್ರ ಬಗ್ಗೆ ಕ್ಲಾರಿಟಿ ಕೂಡ ಜನರು ಕೇಳ್ತಾ ಇದ್ರು. ಆ ಕ್ಲಾರಿಟಿಗೂ ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ಬೋದು. ಇದ್ರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಧನುಷ್ ಅವರು ಬಂದು ಮೊದಲಿಗೆ ಹೇಳೋದೇನಪ್ಪಾ ಅಂದ್ರೆ, ನನಗೆ ಅಶ್ವಿನಿ ಗೌಡ ಅವರು ತಮಗೆ ಸಂಬಂಧ ಪಡದೇ ಇರೋ ವಿಷಯದಲ್ಲಿ ತುಂಬಾನೇ ತಲೆ ಹಾಕ್ತಾರೆ, ಮತ್ತೆ ಮಾತಾಡ್ತಾರೆ, ಸುಮ್ನೆ ಜಗಳ ತೆಗಿತಾರೆ ಅಂತ. ಇಬ್ರು ಜಗಳಾಡ್ತಿರ್ಬೇಕಾದ್ರೆ ಅನ್ನೆಸೆಸರಿ ಆಗಿ ಹೋಗಿ ತಾವು ಮಾತಾಡ್ತಾರೆ ಅಂತ ಹೇಳ್ತಾರೆ. ಇದು ರಕ್ಷಿತಾ ಅವ್ರ ಬಗ್ಗೆನೆ ಹೇಳ್ತಾರೆ. ಅವತ್ತು ರಕ್ಷಿತಾ ಅವರು ಹಾಗೇನೆ ರಾಶಿಕಾ ಅವರಿಗೆ ಮಾತ್ ನಡೀತಾ ಇರುತ್ತೆ. ಅವರಿಬ್ರು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅವ್ರಿಗೆ ಅಡಿಗೆ ಮಾಡೋ ವಿಷಯದಲ್ಲಿ ಅಥವಾ ಪಾತ್ರೆ ತೊಳೆಯೋ ವಿಷಯದಲ್ಲಿ ಜಗಳ ಶುರು ಆಗುತ್ತೆ. ಜಗಳ ಅನ್ನೋಕಿನ ಅವರು ನಿಧಾನಕ್ಕೆನೆ ಮಾತಾಡ್ತಾ ಇದ್ರು ರಕ್ಷಿತಾ ಅವರು. ಆದ್ರೆ ಅದನ್ನ ತುಂಬಾನೇ ಜೋರಾಗಿ ಮಾತಾಡ್ಕೊಂಡು ಮೊದ್ಲೇನೆ ಅವಳು ಬರ್ತಾಳೆ ಮಾಡುವಂತ ನಾನ್ ಮಾಡಲ್ಲ ಅಂತ ರಿಷಾ ಅವರು ಮೊದ್ಲೇನೆ ಅಶ್ವಿನಿ ಗೌಡ ಅವರಿಗೆ ಹೇಳಿರ್ತಾರೆ. ಇದನ್ನ ಕೇಳಿಸ್ಕೊಂಡು ಸುಮ್ನೆ ಕೂತು, ಇಲ್ಲ ನೀನ್ ಮಾಡ್ತಾ ಇರೋದ್ ತಪ್ಪು, ಟಾರ್ಗೆಟ್ ಮಾಡ್ತಿದೀಯಾ, ಅವಳನ್ನ ಮೂಗ್ ತೋರಿಸ್ತಿದೀಯಾ ಅಂತ ಹೇಳೋದನ್ನ ಬಿಟ್ಟು, ಒಬ್ಬ ಹೋರಾಟಗಾತಿಯಾಗಿ ನಿಜವಾದ ಪರ ತಗೊಳ್ಳೋದನ್ನ ಬಿಟ್ಟು ರಾಶಿಕಾ ಅವರಿಗೆನೆ ಸಪೋರ್ಟ್ ಮಾಡ್ಕೊಂಡು ಆಮೇಲೆ ರಕ್ಷಿತಾ ಅವ್ರಿಗೆ ಹೇಳ್ತಾರೆ, ನಿನ್ ಬೇಡದೇ ಇರೋ ವಿಚಾರಕ್ಕೆಲ್ಲ ನೀನ್ ತಲೆ ಹಾಕ್ತಿದೀಯಾ, ಮಾಡ್ತಿದೀಯಾ ಅಂತ ಹೇಳ್ತಾರೆ. ತಮ್ದು ಕಿಚನ್ ಡಿಪಾರ್ಟ್ಮೆಂಟ್ ಇರೋದಿಲ್ಲ, ಅವ್ರು ಮಾಡ್ತಾ ಇರೋದು ಬಾತ್ರೂಮ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅವಾಗ ಅಂದ್ರೂ ಕೂಡ ಕಿಚನ್ ಡಿಪಾರ್ಟ್ಮೆಂಟ್ ಗೆ ಬಂದು ತಲೆನ ಹಾಕ್ತಾರೆ. ಸೊ ಇದ್ರ ಬಗ್ಗೆನೆ ಧನುಷ್ ಅವರು ಹೇಳ್ತಾರೆ ಕೂಡ. ಅದ್ರ ಜೊತೆಗೆ ಇನ್ನೊಂದು ವಿಷಯನ ಕೂಡ ಹೇಳ್ತಾರೆ, ನೀವು ಕೊಟ್ಟಿದ್ದ ವೋಟ್ ನೀವು ಏನಾದ್ರು ನಂಗೆ ವೋಟ್ ಕೊಟ್ಟಿದ್ರೆ ಅದನ್ನ ನಾನು ಕಾಲಿಗೆ ಹಾಕೊಂಡು ತುಳಿತಾ ಇದ್ದೆ ಅಂತ ಹೇಳಿದ್ರು ಹೊರತಾಗಿ ಅದನ್ನ ನಿಮಗೆ ಚಪ್ಲಿ ತೋರಿಸ್ಕೊಂಡು ಅಥವಾ ಕಲಾವಿದರಿಗೆ ಅವಮಾನ ಮಾಡ್ಬೇಕು ಅಂತಾನು ಹೇಳಿರ್ಲಿಲ್ಲ. ಆದ್ರೆ ನೀವು ಅದನ್ನ ಮ್ಯಾನುಪ್ಲೇಟ್ ಮಾಡಿದ್ರಿ. ನೀವು ಅರ್ಥ ಮಾಡ್ಕೊಳ್ಳೋದೇ ಹಾಗ ಅಥವಾ ಮ್ಯಾನುಪ್ಲೇಟ್ ಮಾಡಿ ಹೇಳ್ತೀರಾ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ಗೆ ಅದ್ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಅದ್ರಲ್ಲಿ ಅಷ್ಟೊಂದು ಕ್ಲಾರಿಟಿ ಸಿಗೋಲ್ಲ. ಆದ್ರೆ ಗಿಲ್ಲಿ ಅವ್ರು ಬಂದ್ಬಿಟ್ಟು ಅದ್ರ ಬಗ್ಗೆನೆ ಮಾತಾಡ್ತಾರೆ. ತುಂಬಾನೇ ಕ್ಲಾರಿಟಿ ಇಟ್ಕೊಂಡ್ ಮಾತಾಡ್ತಾರೆ. ನಾನು ಒಬ್ಬ ಕಲಾವಿದ, ನನಗೂ ಗೊತ್ತು ಅವ್ರು ಏನ್ ಮಾತಾಡಿದ್ರು ಅಂತ. ಅವ್ರು ಯಾವುದೇ ರೀತಿಯಾಗಿ ಕಲಾವಿದರಿಗೆ ಅವಮಾನ ಮಾಡೋ ರೀತಿ ಹೇಳಿಲ್ಲ. ಆದ್ರೆ ನೀವು ಅದನ್ನ ಕಿಚ್ಚ ಸುದೀಪ್ ಅವರ ಮುಂದೆ ತುಂಬಾನೇ ಮ್ಯಾನುಪ್ಲೇಟ್ ಮಾಡಿದ್ರಿ ಅಂತ ಮಾತಾಡ್ತಾರೆ. ಅದ್ರ ಜೊತೆಗೆ ಈ ಚಪ್ಪಲಿ ವಿಷಯವನ್ನ ಕೂಡ ಎತ್ತುತ್ತಾರೆ. ಅದು ಏನಪ್ಪಾ ಅಂದ್ರೆ, ಇಲ್ಲಿ ಗಿಲ್ಲಿ ಅವರು ತುಂಬಾನೇ ಕ್ಲಿಯರ್ ಆಗಿ ಹೇಳ್ತಾರೆ. ಅಲ್ಲಿ ಏನಪ್ಪಾ ಅಂದ್ರೆ, ರಕ್ಷಿತಾ ಹೇಳಿದ್ದು, ನೀವೇನಾದ್ರೂ ನಂಗೆ ಓಟ್ ಕೊಟ್ಟಿದ್ರೆ ನಾನು ಅದನ್ನ ಕಾಲಲ್ಲಿ ಹಾಕ್ಬಿಟ್ಟು ಬ್ರೇಕ್ ಮಾಡ್ತೀನಿ ಅಂತ ಮಾಡಿ ತೋರಿಸಿದ್ಳು ಅವಳು. ಕಲಾವಿದರಿಗೆ ಕಾಲನ್ನ ತೋರಿಸಿಲ್ಲ ಅಥವಾ ನಿಮಗೂ ಕಾಲನ್ನ ತೋರಿಸಿಲ್ಲ. ಆದ್ರೆ ನೀವ್ ಹೇಳಿದ್ದು ಕಲಾವಿದರಿಗೆ ಕಾಲ್ ತೋರಿಸಿದ್ಳು ಅವಳು. ಕಲಾವಿದರಿಗೆ ಕಾಲ್ ತೋರಿಸಿದ್ರು, ಕಲಾವಿದರ ಬಗ್ಗೆ ಅವಮಾನ ಮಾಡ್ತಿದ್ದಾರೆ ಅಂತ ಮ್ಯಾನುಪ್ಲೇಟ್ ಮಾಡಿದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಮ್ಯಾನುಪ್ಲೇಟ್ ಮಾಡ್ತೀರಾ ಅಂತ ಏನೋ ಹೇಳಕ್ ಬರ್ತಾರೆ. ಅದು ಅಲ್ಲಿಗೆನೆ ಕಟ್ ಆಗಿದೆ. ಇನ್ನು ಈ ವಿಚಾರದ ಬಗ್ಗೆ ಕ್ಲಾರಿಟಿ ಅಂತೂ ಸಿಕ್ತು. ಯಾವುದೇ ರೀತಿಯಾಗಿ ರಕ್ಷಿತಾ ಅವರು ಅಶ್ವಿನಿ ಗೌಡ ಅವರಿಗೆ ಅವಮಾನವಾಗುವಂತ ವಿಷಯನ ಮಾತಾಡಿಲ್ಲ ಅಂತ. ಇನ್ನೊಂದು ಕೂಡ ನೋಡಿರ್ಬೋದು, ಅವತ್ತು ಹೋಗು ಅಂದಿದ್ನ ಸರಿ ಮಾಡ್ಕೊಂಡು ಅದೇ ಕ್ಷಣಕ್ಕೆ ಹೋಗಿ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾಳೆ. ಅಂತವಳು ಹೋಗ್ಬಿಟ್ಟು ಇವ್ರಿಗೆ ಕಾಲ್ ತೋರ್ಸೋದಾಗಿರ್ಬೋದು ಅಥವಾ ಅವಮಾನ ಮಾಡೋ ಅಂತದಾಗಿರ್ಬೋದು ಮಾಡೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಎಪಿಸೋಡ್ ಅಲ್ಲಿ ಕಾಯ್ದು ನೋಡೋಣ ಇನ್ನು ಏನೇನಾಗಿದೆ, ಯಾರ್ಯಾರ ಮುಖಕ್ಕೆ ಯಾವ್ಯಾವ ರೀತಿ ಮಸಿನ ಬೆಳೆದಿದ್ದಾರೆ, ಹಾಗೇನೆ ಯಾವ್ಯಾವ ರೀಸನ್ ನ ಕೊಟ್ಟಿದ್ದಾರೆ ಅಂತ. ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ನ ಕೂಡ ಕ್ಲಿಕ್ ಮಾಡಿ.